ಫುಲ್ಲು ದಪ್ಪ ದಪ್ಪ ಆಗ್ಬಿಟ್ಟಿದ್ದಾವೆ ನನ್ನ ಕಾಲು. ಅದು ಹೆಂಗೆ ಮನ್ಸಾಯ್ತದ ಮನು ನಿನಗೆ ನನ್ನನ್ನು ಬಿಟ್ಟು ಹೋಗೋಕ್ಕೆ? ಅಟ್ಲೀಸ್ಟ್ ನಿಂಗೆ ಒಂದು 3-4 ಅವರ್ ಪ್ರೈವಸಿ ಕೊಡೋಣ ಅಂತ ಡಿನ್ನರ್ಗೆ ಪ್ಲ್ಯಾನ್ ಮಾಡ್ತಾವ್ರಂತೆ. ಕಾಲಿರೋದೇ ಮರ್ತೋಗ್ಬೇಕಂತೆ ನೋಡಿ. ಬಿ ಪಿ ಶುಗರು ಎಲ್ಲ ನಾರ್ಮಲ್ ಇದೆ. ಬಂದೆ 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 ಉಕ್ಕೋಗ್ಬಿಡ. ಇನ್ನೊಂದು ಮುದ್ದೆ ಮಾಡ್ಕೊಳ್ತೀಯಾ? ಇವಾಗ ಮಾರ್ನಿಂಗ್ ಇದೊಂದು ಹೊಸ ರೊಟೀನು ನಂದು. ಎದ್ದ ತಕ್ಷಣ ನಾನು ಸುಪ್ರಭಾತ ಹಾಕೊಂತೀನಿ. ನಂದೇ ಅರ್ಧ ಕಣ್ಣು ಶಾಪ ಬಿದ್ಬಿಟ್ಟಿತ್ತು. ಇದು ಸಂಬಳ ಕಮ್ಮಿ, ಸಂಬಳ ಜಾಸ್ತಿ ಕಾಫಿ ಮಾಡೋದು. ಎಲ್ಲರೂ ಮನೆಯಲ್ಲೂ ಅದು ಒಂಥರ ಎಂಟರ್ಟೈನ್ಮೆಂಟ್ ಪೀಸ್. ಇಲ್ಲ ನೀವು 25 crores ಕೊಡ್ತೀನಿ ಅಂದ್ರೂ ನನಗೆ ಬೇಡ, ನನಗೆ ಆಗಲ್ಲ. ಸಾಂಗ್ ಹೇಳ್ತಾವ್ರೆ ಬೆಳಗ್ಗೆ. ಯಾವ ಸಾಂಗು ಅಂತೀರಾ? ಯಾವುದಪ್ಪ ಅದು? ನನಗೆ ಮರ್ತೋಯ್ತು ನೀನು ಆಡ್ತಿದ್ದಿದ್ದು. ಅಲ್ಲಾಡ್ಸು ಕ್ವಾಟ್ರು ಬಾಟ್ಲು ಅಲ್ಲಾಡ್ಸು ಸಾಂಗ್ ಹೇಳ್ತಾವ್ರೆ. ವಿಜಯ್ ಪ್ರಕಾಶ್ದು ಅವ್ರು ಆಡಿರೋದು. ಗೊತ್ತಾದ ಯಾರು ಆಡಿರೋದು? ಕಾಶಿನಾಥ್ ಅಲ್ಲ, ಅವ್ರ ಮೂವಿದದು ಅಷ್ಟೇ. ಸಿಂಗರ್ ಯಾರು ಗೊತ್ತಾ ಅಂದೆ? ವಿಜಯ್ ಪ್ರಕಾಶ್ ಅಂಡ್ ರಾಜೇಶ್ ಕೃಷ್ಣನ್. ಫುಲ್ಲು ಬಾಟ್ಲು ಅಲ್ಲಾಡ್ಸು. ಎನಿವೇಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇಲ್ಲಿ ನೋಡಿ ಬಟ್ಟೆಗಳು ಸೋಫಾ ಮೇಲೆಲ್ಲ ಹೆಂಗಿದೆ. ಇವಾಗ ಯಾವಾಗ ಟೈಮ್ ಆಗತ್ತೆ ಆವಾಗಲೇ ನನಗೆ ಮಾಡ್ಕೊಳಕ್ಕಾಗೋದು. ಸೊ ನೆನ್ನೆನೋ ಮೊನ್ನೆನೋ ಏನೋ ತಂದಾಕಿದ್ದು ಫೋಲ್ಡ್ ಮಾಡಿ ಎತ್ತಿಡಬೇಕು. ನೋಡಿ ನನ್ನ ಕಾಲು ಪರಿಸ್ಥಿತಿ ಹೆಂಗಾಗವೆ ಅಂದರೆ ಫುಲ್ಲು ದಪ್ಪ ದಪ್ಪ ಆಗ್ಬಿಟ್ಟಿದ್ದಾವೆ ನನ್ನ ಕಾಲು. ಹೆಂಗೆ ಸ್ವೆಲ್ಲಿಂಗ್ ಬಂದವೆ. ಫುಲ್ ಆ್ಯಂಕಲ್ ಅಂತೂ ಗುಂಡ್ಗುಂಡಕ್ಕಾಗೋಗ್ಬಿಟ್ಟೈತೆ. ಹಿಂಗೆ ಗುಂಡ್ಗುಂಡಕ್ಕಿದ್ರೆ ಹೆಂಗೆ ಮನು? ಹಿಂಗೆ ನಾನು ಗುಂಡ್ಗುಂಡಕ್ಕಿದ್ರೆ ಚೆನ್ನಾಗಿರುತ್ತಲ್ವ? ಈಗ ಐತಲ್ಲ ಹಿಂಗೆ ಫುಲ್ಲು. ಆ್ಯಂಕಲ್ ಯಾವುದು, ಫೀಟ್ಗೂ ಆ್ಯಂಕಲ್ಗೂ ಗ್ಯಾಪೇ ಇಲ್ಲ, ಹಂಗೈತೆ ಫುಲ್ಲು ಒಂದೇ ರೌಂಡ್ಗೆ. ಈ ರೀಸನ್ಗೆ ನನಗೆ ಕಾಲು ಪೇನು ಜಾಸ್ತಿ ಬರ್ತಾ ಇರೋದು ಇತ್ತೀಚೆಗೆ. ಅದು ಕೂತ್ಕೊಂಡಿದ್ದಾಗ ಓಕೆ ಒಂದು ಸ್ವಲ್ಪ, ಅದು ಕೂತ್ಕೊಂಡ್ರೂ ಈ ಥರ ಕೆಳಗಡೆ ಕಾಲು ಬಿಟ್ಟು ಕೂತ್ಕೊಂಡಾಗ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಹೈಟ್ ಇಟ್ಕೋಬೇಕು, ಇಲ್ಲಾಂದರೆ ಕಾಲನ್ನ ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೋಬೇಕು. ಹಂಗೆ ವರ್ಕಿಂಗ್ ಅವರಿಗೆ ಇದು ಇದ್ದೇ ಇರುತ್ತೆ ಪ್ರಾಬ್ಲಮ್. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾಗ್ಲೂ ಅಷ್ಟೇ. ಹೆಚ್ಚು ಕಮ್ಮಿ ನನಗೆ ನೋಡಿಕೊಂಡ್ರೆ ಮನು ಭವ್ಯಕ್ಕಂಗೆ ಏನೇನೆಲ್ಲ ಸಿಮ್ಟಮ್ಸ್ ಇತ್ತು ಆಲ್ಮೋಸ್ಟ್ 80 to 90% ಸೇಮ್ ನನಗೂ ಅನಿಸುತ್ತೆ. ನನಗೆ ಎಲ್ರಿಗೂ ಇರಲ್ಲ, ಚೇಂಜ್ ಇರುತ್ತೆ. ಅಂದರೆ ಇರ್ತವೆ ಮ್ಯಾಕ್ಸಿಮಮ್ ಇವೇನೇನೆ, ಬಟ್ ಎಲ್ಲ ಸಿಮ್ಟಮ್ಸು ಎಲ್ರಿಗೂ ಇರಲ್ಲ. ಹಂಗೆ ನಮಗೆ ಗೊತ್ತಿಲ್ಲ, ಬಟ್ ಏನು ಅಂದರೆ ಎಲ್ರಿಗೂ ಇರಲ್ಲ. ಈಗ ಈ ಸ್ಕಿನ್ ಡ್ರೈನೆಸ್ಸು ಎಲ್ರಿಗೂ ಇರಲ್ಲ, ಎಲ್ಲೋ ಸ್ವಲ್ಪ ಜನಕ್ಕೆ ಆ ಥರ. ಕೆಲವ್ರಿಗೆ ಏನಾಗುತ್ತೆ ಕತ್ತೆಲ್ಲ ಕಪ್ಪಾಗ್ಬಿಡತ್ತೆ. ನನಗಾಗಿಲ್ಲ ಅದು. ಕೆಲವ್ರಿಗೆ ಫುಲ್ಲು ಡಾರ್ಕ್ ಆಗಿಬಿಡತ್ತೆ ಆ ಥರ. ಬಟ್ ಅದಿಲ್ಲ, ನನಗೆ ಸ್ಕಿನ್ ಡ್ರೈನೆಸ್ ಇದೆ ಆ ಥರ. ಕಾಲು ಸ್ವೆಲ್ಲಿಂಗ್ ಯೂಶಲಿ ಎಲ್ರಿಗೂ ಒಂದು 8 month ಆ ಥರ ಬರುತ್ತೆ. ಸ್ವಲ್ಪ ನನಗೆ ಅರ್ಲಿ ಬಂದಿದೆ ಅದೇನು. ಬಟ್ ನಮ್ಮ ಅಕ್ಕ ಅಂದರೆ ಅವಳಿಗೆ ಟ್ರಾವೆಲ್ ಮಾಡೋಳು, ಆಫೀಸು ಸ್ವಲ್ಪ ದೂರ ಇರೋದು. ಬಟ್ ನಂದು ಒಂದು ಲಕ್ಕಿ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೆಯಲ್ಲೇ ಇರ್ತೀನಿ, ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗತ್ತೆ. ಅವಳಿಗಂತೂ ರೆಸ್ಟ್ ಮಾಡೋದಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಆದ್ರೂ ಏನೋ ಗೊತ್ತಿಲ್ಲ, ಸ್ವೆಲ್ಲಿಂಗ್ ಇದೆ. ಏನಾದ್ರು ಒಂದು ½ an hour ಕಂಟಿನ್ಯೂಸ್ ಆಗಿ ನಿಂತ್ಕೊಬಿಟ್ರೆ ಕಾಲು ಫುಲ್ಲು ನೋವು ಸ್ಟಾರ್ಟ್ ಆಗೋಗ್ಬಿಡತ್ತೆ. ಹಂಗಾಗಿ ಸ್ವಲ್ಪ ಈಗ ಕಿಚನ್ ಕೆಲಸನೂ ಕಮ್ಮಿನೇ ಮಾಡ್ಕೊತಾ ಇದ್ದೀನಿ ನಾನು. ಬೆಳಗ್ಗೆ ಬ್ರೇಕ್ಫಾಸ್ಟ್ ತರಿಸ್ಕೊಂಡು ತಿಂದ್ಬಿಟ್ಟೆ. ಇವತ್ತು ಇಡ್ಲಿ ತಿಂದ್ವಿ ಇಬ್ರು. ಇವಾಗ ಹೋಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ. ಈಗ ಬ್ರೇಕ್ಫಾಸ್ಟ್ ಅಡುಗೆ ಎಲ್ಲ ಮಾಡೋದು ಅಂದರೆ ಲಾಂಗ್ ಟೈಮ್ ನಿಂತ್ಕೋಬೇಕಾಗತ್ತೆ, ಸುಸ್ತಾಗತ್ತೆ ಅಂದ್ಕೊಂಡು ಬೇಡ ಅಂತ ಅಂದರು. ಮನು ತಂದುಕೊಟ್ರು. ಹೋಗ್ಬೇಕು ಇವಾಗ ಕುಕ್ ಮಾಡೋಕ್ಕೆ. 11:45 ಆಯಿತು. ಹೋಗಿ ಬೇಗ ಬೇಗ ಏನಾದ್ರು ಒಂದು ತರಕಾರಿ ಸಾರು ಪಲ್ಯ ಮಾಡ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸಾಲದಕ್ಕೆ ಇದೊಂದು ಸ್ವಲ್ಪ ಈ ಮನೆ ಕೆಲಸ ಸಣ್ಣ ಪುಟ್ಟದಿದ್ದಾವಲ್ಲ ಅವೆಲ್ಲ ಕೂತ್ಕೊಂಡು ಮಾಡ್ಕೊಳ್ಳೋದಲ್ವ, ಆರಾಮಾಗಿ ಮಾಡ್ಕೋಬೋದು. ನಾಳೆ ಸಾಹೇಬ್ರು ಏನೋ ಫುಲ್ಲು ಎಲ್ಲ ಪ್ಲ್ಯಾನಿಂಗು ಸ್ಕೆಚ್ಚು ಎಲ್ಲ ಹಾಕ್ಕೊಂಡು ಕೂತವ್ರೆ. ವೀಕೆಂಡ್ ಪ್ಲ್ಯಾನ್ ಅಂತೆ. ಅದು ಹೆಂಗೆ ಮನ್ಸಾಯ್ತದ ಮನು ನಿನಗೆ ನನ್ನನ್ನು ಬಿಟ್ಟು ಹೋಗೋಕ್ಕೆ? ಗಟ್ಟಿ ಮನ್ಸು ಮಾಡ್ಕೊಂಡು ಹೋಗ್ಬರ್ತೀನಿ. ಏನು ಬೇಡ, ನೀನು ಸಾಫ್ಟ್ ಮನ್ಸೇ ಇಟ್ಕೋ, ಗಟ್ಟಿ ಏನು ಮಾಡ್ಕೋಬೇಡ ಜಾಸ್ತಿ. ಸಮ್ಮರಲ್ಲಿ ಮೆಲ್ಟ್ ಆಗೋಗತ್ತೆ ಬಿಸಿಲಿಗೆ. ವಿಂಟರ್ ಅಂದರೆ ಮ್ಯಾನೇಜ್ ಆಗಿರೋದು. ಅದಕ್ಕೆ ಸಮ್ಮರ್ ಬರೋದಕ್ಕೆ ಮುಂಚೆನೇ ಹೋಗಿ ಬರ್ತಾ ಇದ್ದೀನಿ. ಸಮ್ಮರ್ ಬಂದಾಯ್ತು, ಬರೋ ಮುಂಚೆ ಏನು ಶೆಕೆ ಸ್ಟಾರ್ಟ್ ಆಗಾಲೇ 3-4 ದಿನ ಆಯಿತು. ಅದಕ್ಕೆ ಹೋಗಿ ಬರ್ತಾ ಇದ್ದೆ. ಆ ದುಃಖಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ಒಟ್ನಲ್ಲಿ ಏನೋ ಒಂದು ರೀಸನ್ನು, ಹೋಗ್ಬೇಕಷ್ಟೇ. ಒಟ್ನಲ್ಲಿ ಹೋಗ್ಬೇಕು. ಆದರೂ ಅದು ಹೆಂಗೆ ಮನ್ಸಾಗತ್ತೆ ಮನು? ಗಟ್ಟಿ ಮನ್ಸು ಮಾಡ್ಕೊಂಡು ಹೋಗಿ ಬರ್ತಾ ಇದ್ದೀನಿ. ನಾನು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಲೈಫಲ್ಲಿ. ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ, ಪ್ರೈವಸಿ ಇಲ್ಲ ಅಂದ್ಬಿಟ್ಟು ನಾನು ಹೋಗ್ತಾ ಇರೋದು. ಅಟ್ಲೀಸ್ಟ್ ನಿಂಗೆ ಒಂದು 3-4 ಅವರ್ ಪ್ರೈವಸಿ ಕೊಡೋಣ ಅಂತ. ಈ ಡೈಲಾಗ್ ಹೇಳ್ದಲ್ಲ, ಇದಕ್ಕಾದ್ರೂ ಹೋಗ್ಬಿಟ್ಟು ಬರಬೇಕು. ನೀನು ಹೋಗ್ಬಿಟ್ಟು ಬಾ, ಈಗ ತಡೆಯಲ್ಲ ನಾನು. ಪ್ರೈವಸಿ ಬೇಕು ನನಗೆ. ಅದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಾ. 6 hours ಹೋಗ್ಬಿಟ್ಟು ಬಾ, ತೊಂದರೆ ಇಲ್ಲ. ಮಧ್ಯದಲ್ಲಿ ಫೋನ್ ಮಾಡಬಾರ್ದು. ಏನು ಮಾಡ್ತಿದ್ದೀಯಾ ಅಂತ. ಫೋನೇ ಬಿಟ್ಟು ಹೋಗ್ಬಿಡ್ತೀನಿ ಇಲ್ಲಿ.
ಬಿಟ್ಟೋಗು. ಓಕೆ ಡನ್. ಡನ್. ಅವರು ಫ್ರೆಂಡ್ಸ್ ಎಲ್ಲ ನಾಳೆ ಎಲ್ಲೋ ಲಂಚಾ ಡಿನ್ನರಾ ಪ್ಲ್ಯಾನು ನಿಮ್ಮದು? ಡಿನ್ನರಾ? ಡಿನ್ನರ್ಗೆ ಪ್ಲ್ಯಾನ್ ಮಾಡ್ತಾವ್ರಂತೆ. ಮ್ಯಾಕ್ಸಿಮಮ್ ಟೈಮ್ ಸಕ್ಸಸ್ ಆಗುತ್ತೆ, ಎಲ್ಲೋ ಒಂದೊಂದು ಸರಿ ಫ್ಲಾಪ್ ಆಗೋಗ್ಬಿಡತ್ತೆ ಅವ್ರ ಪ್ಲ್ಯಾನು. ನೋಡಬೇಕು ಈ ಸರಿ ಏನಾಗುತ್ತೆ. ಅದಕ್ಕೆ ಈ ಸರಿ ಯಾರು ಬರ್ತಾರೆ ಗ್ಯಾರಂಟಿ ಅಂಥವ್ರು ಮಾತ್ರ ಕರೆದಿದ್ದೀವಿ. ಹಂಗೆ ಯಾರು ಕೈ ಕೊಡ್ತಾರೆ ಅವ್ರು ಕರೆದೇ. ಸೊ 99% ಸಕ್ಸಸ್ ನಾಳೆ. ಸಕ್ಸಸ್. ಓಕೆ, ಹೋಗಿ ಬರ್ತಾರಂತೆ. ಎಂಜಾಯ್ ಮಾಡ್ಕೊಂಡು ಬಿಡಿ. ನಾವಂತೂ ಇವಾಗ ವೆಜಿಟೇರಿಯನ್ ಆಗೋಗಿದ್ದೀವಿ. ನಾವು ಹೋದ್ರೂ ವೇಸ್ಟೇ, ನಾವಲ್ಲಿ ಏನೂ ತಿನ್ನಲ್ಲ, ಚಿಕನ್ನು ಮಟನ್ ಎಲ್ಲ. ವೆಜ್ ತಿನ್ನೋಕೆ ಹೋಟೆಲ್ಗೆ ಹೋಗ್ಬೇಕಾ? ಮನೇಲೆ ನಾನೇ ಚೆನ್ನಾಗಿ ಮಾಡ್ಕೊಂಡು ತಿಂತೀನಿ. 12:30 ಕಿಚನಿಗೆ ಬಂದೆ ನಾನು ಅಡುಗೆ ಮಾಡೋಣ ಅಂತ. ಬರೀ ಟೈಮು ಈ ಮನುಗೆ ಇದು ಇದರಲ್ಲಿ ತೋರ್ಸತ್ತೆ. ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕ್ರೀನ್ ಇಟ್ಬಿಟ್ಟವ್ರೆ, ಅದ್ರ ಮೇಲೆ ಅದು ನಂಬರ್ ಕಾಣೋದೇ ಇಲ್ಲ. ಹಿಂಗೆ 1:15 ಟೈಮ್ ಆಗಿದೆ, ನನಗೆ ಕಾಣಿಸ್ತಾ ಇಲ್ಲ. ನಿಮ್ಗೆ ಇನ್ನೆಲ್ಲಿ ಕಾಣಿಸ್ತದಲ್ಲಿ ಕ್ಯಾಮ್ರಾದಲ್ಲಿ? 1:48. ಅಡುಗೆ ಎಲ್ಲ ಮುಗೀತು. ಇವತ್ತು ಮನು ಬ್ಯುಸಿ ಇದ್ರು, ಸ್ವಲ್ಪ ಹೆಲ್ಪಿಗೆ ಬರಲಿಲ್ಲ. ಪಲ್ಯ ಬಂದು ಹೆಲ್ಪ್ ಮಾಡಿಕೊಟ್ರು ಅಷ್ಟೇ. ಹಿಂಗೆ ಮಧ್ಯಾಹ್ನದ ಲಂಚಿಗೆ ಕ್ಯಾರೆಟ್ ಬೀಟ್ರೂಟ್ ಪಲ್ಯ, ಇದು ತರಕಾರಿ ಸಾರು, ಅಲ್ಲಿ ರೈಸು, ಇಷ್ಟು ಮಾಡಿ ಇಡೋ ಅಷ್ಟೊತ್ತಿಗೆ 1 hour ಆಯಿತಾ. ಫುಲ್ಲು ಕಾಲು ನೋವು ಬಂದು ಅಲ್ಲೇ ಬಿದ್ದೇ ಹೋಗ್ಬಿಡ್ತೀನಿ ಅನ್ನಂಗೆ ಆಗ್ತಾಯಿದೆ ನನಗೆ. ನನ್ನ ಕಾಲು ಸೈಜು 2 times ಜಾಸ್ತಿ ಆಗಿದೆ. ಮೊದಲೇ ಇಷ್ಟು ದಪ್ಪ ಇತ್ತು, ಇಷ್ಟು ದಪ್ಪ ಆಗಿದೆ ಇವಾಗ. ಇಲ್ಲಿ ನೋಡಿಲಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಇನ್ನೂ ದಪ್ಪ ಆಗ್ತಿದೆ. ಅದಕ್ಕೆ ಸುಮ್ಮನೆ ಮರ್ತೋಗೋದ್ರ ಬಗ್ಗೆ. ಅದೇನೆ ಕಾಲಿರೋದೇ ಮರ್ತೋಗ್ಬೇಕಂತೆ ನೋಡಿ. ಅಂದರೆ ಈಗ ಒಂದು ಕುತ್ಕೊಂಡು ಒಂದು 15-20 minutes ರಿಲ್ಯಾಕ್ಸ್ ಮಾಡಿಬಿಟ್ರೆ ನನಗೆ ಸರಿ ಹೋಗ್ಬಿಡತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಕಾಲು ಸ್ವೆಲ್ಲಿಂಗ್ ಬರೋದಕ್ಕೆ ಏನಾದ್ರು BP ಬಂದ್ಬಿಟ್ಟೈತಾ ಅಂತ ಹೆದರ್ಕೊಬಿಟ್ಟಿದೆ. ಬಟ್ ಎವ್ರಿ ವೀಕು ಚೆಕ್ ಮಾಡಿಸ್ತೀನಿ. BP ಶುಗರು ಎಲ್ಲ ನಾರ್ಮಲ್ ಇದೆ. ಇದು ಕಾಮನ್ ಅಂತೆ ಬರೋದು. ಸೊ ಹಂಗಾಗಿ ಏನು ವರಿ ಮಾಡ್ತಾ ಇಲ್ಲ. ಅದು ಬ್ಲಡ್ ಫ್ಲೋ ಜಾಸ್ತಿ ಇರತ್ತಂತೆ, ಹಂಗಾಗಿ ಸ್ವಲ್ಪ ಮ್ಯಾಕ್ಸಿಮಮ್ ಜನಕ್ಕೆ ಸ್ವೆಲ್ಲಿಂಗ್ ಬರುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ಹಂಗಾಗಿ ನೋ ಟೆನ್ಷನ್ ಫ್ರೀ. ಸೊ ಇಷ್ಟಾಯಿತು. ಇವಾಗ ಮುಗಿಸ್ಬಿಟ್ಟು ಬಂದ. ಈಗ ಇನ್ನೇನು ಲಾಗಿನ್ ಟೈಮ್ ಆಯಿತು, ಇನ್ನೊಂದು 10 minutes. ಬಟ್ ಇವಾಗ ಊಟ ಮಾಡೋಕ್ಕೆ ಹೋದರೆ ಆಗಲ್ಲ. ಆರಾಮಾಗಿ ಮನು ಹೊಟ್ಟೆ ಎಷ್ಟಾಗ್ತಾ ಇದೆ ಹೆಂಗೆ ನಿನಗೆ? ಇಲ್ಲ, ಸ್ವಲ್ಪ ಹೊತ್ತು ಲಾಗಿನ್ ಮಾಡಿಬಿಟ್ಟು ಆರಾಮಾಗಿ ಕುತ್ಕೊಂಡು ಊಟ ಮಾಡೋಣ. ಗಡಿ ಬಿಡಿಲಿ ತಿನ್ನೋಕ್ಕಾಗಲ್ಲ, 10 ನಿಮಿಷ ಎಲ್ಲ ಸಾಕಾಗಲ್ಲ. ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು. ಮನು ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ನಾನು ಮಲ್ಕೊಂತೀನಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಊಟ ಮಾಡೋಣ. ಎದ್ದೇಳಿ ಸರ್ 2 ಗಂಟೆಗೆ ಲಾಗಿನ್ಗೆ. 2 ಗಂಟೆಗೆ ಲಾಗಿನ್ ಆಫೀಸು ಇನ್ನೇನು 10 ನಿಮಿಷ ಐತೆ. 10 ನಿಮಿಷನೇ ಸಾಕು. ಮಲ್ಕತಿನೇರು ನಿದ್ದೆ ಅಲ್ಲ, ಜಸ್ಟ್ ಲೈ ಡೌನ್ ಅಂತಷ್ಟೇ. ಓಕೆ, ಬಾಯ್. The next morning. ಬಂದೆ ಉಕ್ಕೋಗ್ಬೇಡ. ನಾನು ಉಕ್ಕೋಗ್ಬೇಡ ಅಂದರೆ ಉಕ್ಕೋಗ್ದಲ್ಲೇ ಇರತ್ತಾ. ಅರ್ಧ ಬಟ್ಲು ಹಾಲು ಫುಲ್ಲು ಚೆಲ್ಲೋಯ್ತು. ಸ್ಟವ್ ಕೆಳಗಡೆ ಎಲ್ಲ ಹೋಗೋಯ್ತು. 1 to double ಕೆಲಸ ಆಯಿತು ಬೆಳಗ್ಗೆ. ಅಯ್ಯೋ ದೇವ್ರೇ. ಹಿಂಗೆ ಈ ಮನೂನ್ ಮಾತಾಡ್ಸೋಕೆ ಹೋದಾಗೆಲ್ಲ ಹಿಂಗೆ ಏನಾದ್ರು ಎಡ್ವಟ್ಟಾಗತ್ತೆ ನೋಡಿ. ಅದಕ್ಕೆ ನಿನ್ನನ್ನು ಮಾತಾಡ್ಸೋಕ್ಕೆ ಬರಬಾರ್ದು ನಾನು ಏನು ಹೇಳಿಲ್ವಲ್ಲ, ನೀನು ಬಂದು ಮಾತಾಡ್ಸು ಹಿಂಗೆ ಹೇಳ್ಬಿಟ್ಟಲ್ಲ ಮನು. ಆ ಕಡೆನೂ ಮರ್ಯಾದೆ ಸಿಗಲಿಲ್ಲ, ಈ ಕಡೆನೂ ಮರ್ಯಾದೆ ಸಿಗಲಿಲ್ವಲ್ಲ ಮನು. ಹೌದಾ? ಹಂಗೆ ಮಾಡೋದು. ಇನ್ನೇನು ಮಾಡಿದೆ ನೀನೀಗ? ಏನು ಮಾಡಿಲ್ಲ ಈಗ ಸದ್ಯಕ್ಕೆ. 1 ಕಪ್ ಕಾಫಿ ಕೊಡು. ಅದನ್ನು ಕಪ್ ಇಸ್ಕೊಂಡು ಹೋಗಕ್ಕೆ ಬಂದ. ಈಗ ನನ್ನ ಹಾಲೆಲ್ಲ ಚೆಲ್ಲೋಗಿದ್ದು, ಉಕ್ಕೋಯ್ತು. ಇನ್ನೇನು ಕೇಳ್ತಾ ಇರೋದು ನಾನು. ಇಟ್ಬಿಟ್ಟು ನೀನು ಮಾತಾಡ್ಸ್ಕೊಂಡು ಕಪ್ಪಿಸ್ಕೊಂಡು ಹೋಗೋಣ, ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಅಂತ ಬಂದೆ. ಫುಲ್ ಅರ್ಧ ಬಟ್ಲು ಹಾಲು ಉಕ್ಕೋಯ್ತು. ಮರ್ತ್ಬಿಟ್ಟೆ ನಾನು. ಫುಲ್ ಫ್ಲೇಮ್ ಇಟ್ಟಿದ್ದೀನಿ. ಹೋಗ್ಲಿ ಬಿಡುವಲ್ಲ, ಕ್ಲೀನ್ ಮಾಡೋರು ಯಾರು ಹೇಳು? ಅದು ಇವಾಗ ಯಾರನ್ನ ಕರ್ಕೊಂಡು ಬರೋದು? ಒಣಗೋಗತ್ತೆ ಅಷ್ಟೊತ್ತಿಗೆ. ಈಗ ಇಮ್ಮಿಡಿಯೇಟಾಗಿ ಮಾಡ್ಕೊಂಡು ಕರ್ಕೊಂಡು ಬರೋಂಗಿದ್ರು ನೋಡು. ಇಲ್ಲಾಂದ್ರೆ ಕರ್ಕೊಂಡು ಬಂದು ಫಸ್ಟ್ ಕ್ಲೀನ್ ಮಾಡಿಸ್ಬಿಡು, ಆಮೇಲೆ ಮಾಡ್ಕೊಳ್ಳಿ ಒಂದು ನಿಧಾನಕ್ಕೆ. ಹೋಗು ಎದೋಗು. ಗುಡ್ ಮಾರ್ನಿಂಗ್. ಮತ್ತೆ ಹೆಂಗೂ ಕರ್ಕೊಂಡು ಬರ್ತೀಯಲ್ಲ, ಅವಳ ಕೈಲೇ ಮಾಡಿಸ್ಕೊ. ಅದನ್ನು ನೀನೇ ಹುಡುಕ್ಬೇಕು. ಯಾಕೆ ಬಂದ್ಬಿಡು. ನನಗೆ ಯಾಕೆ ನಾನೇ ಟೈಮ್ ವೇಸ್ಟ್ ಮಾಡಲಿ? ಹಂಗೆ ಯಾರು ಸಿಗ್ತಾರೆ ಮನು ಇವಾಗ? ಇರೋರ ಪಾಪ ಹುಡುಗರುಗಳೇ ಸಿಕ್ಕಲ್ಲ. ಅದೇ ಸಿಕ್ಕಿರೋಳು ಒಬ್ಳೇ ಹೆಚ್ಚು ಈಗ ನಿನಗೆ. ಕರೆಕ್ಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಪ್ಪ ಹಿಂಗೆ ನೋಡಿ, ಒಂದು ಕೆಲಸ ಏನಾದರೂ ಮಾಡೋಕ್ಕೋದ್ರೆ ಇನ್ನೊಂದು ಕೆಲಸ ಎಡವಟ್ಟಾಗತ್ತೆ. ಇಂಥವೆಲ್ಲ ತೀರಾ ಕಮ್ಮಿನೇ ಆಗೋದು ನನ್ನ ಹತ್ರ. ಮರ್ತ್ಬಿಟ್ಟೆ ನಾನು ಫುಲ್ ಫ್ಲೇಮ್ ಇಟ್ಟಿದ್ದೀನಿ ಅಂತ. ಮಾರ್ನಿಂಗ್ ರೊಟೀನಿಗೆ ಬಂದಿದೆ. ನೀರು ಬಿಸಿ ಹಾಕಿ ಫುಲ್ ಬಿಸಿ ಆಗೋಗಿದೆ ನೀರು. ಬಾದಾಮ್ ಎಲ್ಲ ಸೋಕ್ ಮಾಡಿ ಇಡ್ತೀನಲ್ಲ,
ಮಾರ್ನಿಂಗ್ ಟೈಮು ಇದೆಲ್ಲ ಇವಾಗ ಪೀಲ್ ಮಾಡಿಕೊಂಡು ಹಾಲು ಮಿಕ್ಸ್ ಮಾಡ್ಕೊಂಡು ಹೋಗಿ ಕುತ್ಕೋಬೇಕು. ಅದಕ್ಕೆ ಬಂದೆ, ಮನು ಕಾಫಿ ಮಾಡಿ ಕೊಟ್ಬಿಡೋಣ ಫಸ್ಟು ಅಂತ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ 2 ರೌಂಡ್ ಕಾಫಿ ಕೇಳ್ತಾರೆ. ಫಸ್ಟ್ ರೌಂಡ್ ಅವರೇ ಮಾಡ್ಕೊಂಡು ಕುಡ್ದಿರ್ತಾರೆ, ನನಗೆ ಎದ್ದ ತಕ್ಷಣ ಮೂಡಿರಲ್ಲ ಅಂತ. ಸೆಕೆಂಡ್ ರೌಂಡ್ ನಾನು ಮಾಡ್ಕೊಡ್ತೀನಿ. ಅದು ಈಸ್ಕೊಂಡು ಬರೋಣ ಅಂತ ಹೋಗೋಷ್ಟರಲ್ಲಿ ಇಷ್ಟು ಎಡವಟ್ಟಾಯಿತು ನೋಡಿ. ಸುಪ್ರಭಾತ ಕೇಳ್ಕೊಂಡು ಕೆಲಸಗಳು ಮಾಡ್ಕೊತಾ ಇದೆ. ಇವಾಗ ಮಾರ್ನಿಂಗ್ ಇದೊಂದು ಹೊಸ ರೊಟೀನು ನಂದು. ಎದ್ದ ತಕ್ಷಣ ನಾನು ಸುಪ್ರಭಾತ ಹಾಕ್ಕೊಂತೀನಿ. ಅವತ್ತಿಂದು ದೇವ್ರಗಳ ಸ್ಪೆಷಲ್ ಡೇ ಇರುತ್ತಲ್ಲ. ಈಗ ಇವತ್ತು ಸ್ಯಾಟರ್ಡೆ ವೆಂಕಟೇಶ್ವರ, ಆ ಥರ ಇವತ್ತು ವೆಂಕಟೇಶ್ವರ ಸುಪ್ರಭಾತ ಕೇಳ್ತಾ ಇದೆ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ. ನೆನ್ನೆ ಸ್ಟಾರ್ಟ್ ಮಾಡಿದವಳು ಕಾಲು ನೋವು ಅಂದ್ಕೊಂಡು ಹೋಗಿ ಮಲ್ಕೊಂಡ ಅಷ್ಟೇ. ಅದಾದಮೇಲೆ ಕಂಪ್ಲೀಟ್ ಬ್ಯುಸಿಯಾಗಿ ಹೋಗ್ಬಿಟ್ಟೆ, ಆಫೀಸ್ ಕೆಲಸ ಅದು ಇದು ಅಂದ್ಕೊಂಡು ಅಷ್ಟಕ್ಕೆ ಟಯರ್ಡ್ ಆಯಿತು, ಸುಮ್ಮನೆ ಆಗೋಗ್ಬಿಟ್ಟೆ. ಇವತ್ತು ವೀಕೆಂಡ್ ಅಲ್ವಾ, ಇವತ್ತು ನಾಳೆ ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇಂಥವೆಲ್ಲ ಇವತ್ತು ಕಂಪ್ಲೀಟ್ ರೆಸ್ಟು. ಸಾಹೇಬ್ರದ್ದು ಪ್ರೋಗ್ರಾಮು ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ. ನೆನ್ನೆ ಹೇಳ್ತಾ ಇದ್ದಿದ್ದು ನಂದೇ ಅರ್ಧ ಕಣ್ಣು ಶಾಪ ಬಿದ್ದುಬಿಟ್ಟಿತ್ತು. ಮತ್ತೆ ನಾವಿಲ್ಲಿ ಮನೆಯಲ್ಲಿ 4 ಗೋಡೆ ಮಧ್ಯೆ ಲಾಕ್ ಆಗ್ಬಿಟ್ಟಿದೀವಿ. ಇವಾಗ ಕರ್ಕೊಂಡೋಗು ಅಂದ್ರು ಎಲ್ಲಿಗೂ ಕರ್ಕೊಂಡೋಗಲ್ಲ. ಏನಿದ್ರು ವಾಕಬೆಲ್ಲಲ್ಲಿ ಹೇಳು ಅಂತಾರೆ. ಇವ್ರು ಮಾತ್ರ ಆರಾಮಾಗಿ ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಮಾಡ್ಕೊಂಡು ಬರ್ಬೋದಂತೆ, ತಿನ್ಕೊಂಡು ಬರ್ಬೋದಂತೆ. ನಾನು ಹೋಗ್ಬೋದು, ನೀನು ಹೋಗೋದಿಲ್ಲ, ತಿನ್ನಂಗಿಲ್ಲ. ಅದನ್ನೇ ಹೇಳ್ತಾ ಇರೋದು. ನಾನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಅಂದ್ಮೇಲೆ ನೀನು ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನೋಡಿ ಹಿಂಗ್ ಕಣ್ ಬೀಳ್ತವೆ. ಅದು ಮಾಡಿದ್ರು ಕಣ್ ಬೀಳ್ತವೆ. ಅದ್ರಲ್ಲಿ ಎನ್ವೇಸ್ ಐ ಆಮ್ ಹ್ಯಾಪಿ ಕ್ಯಾನ್ಸಲ್ ಆಯ್ತಲ್ಲ. ಬಿಡಪ್ಪ, ನಾನು ತೊಳ್ಕೊಂತೀನಿ ಆಮೇಲೆ. ಹಾಂ, ಜೋರಾಗಿ ಮುಗಿಸೋಬಿಡಿ. ಎಸಿತೀಯ ಡಬ್ಬ ಅಂತ ಎಸಿತೀಯ. ಡೈಲಿ ಪಾಪ ಇದೊಂದು ರೊಟೀನು ಮಾಡೋದು. ನಮ್ಮದು ತಿಂಡಿ ಹಾಕ್ತಿದ್ದಂಗೆ, ಊಟ ಹಾಕ್ತಿದ್ದಂಗೆ ಬಂದು ಫಸ್ಟು ಪಾತ್ರೆಂಗ ತೊಳೆದಿಟ್ಬಿಡ್ತಾರೆ. ಇಲ್ಲಾಂದ್ರೆ ನಾನು ತೊಳ್ಕೊಂಡು ನಿಂತ್ಕೊಂತೀನಿ ಅಂತ. ಅಡುಗೆ ಮಾಡಬೇಕಾದ್ರೆ ಯಾವ್ದಾದ್ರು ಸಣ್ಣ ಪುಟ್ಟ ಪಾತ್ರೆ ಬಿದ್ದರೆ ನಾನು ಅಲ್ಲೇ ತೊಳೆದ್ಬಿಡ್ತೀನಿ. ದೊಡ್ಡದಾದ್ರೆ ಮಾತ್ರ ಸಿಂಕಲ್ಲೇ ಬಿಡ್ತೀನಿ. ಮನುಗೆ ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಈಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಅಲ್ಲಿಗೆ ಆಯಿತು. ಮನು, ಹಾಂ, ನಿನ್ನ ಕೆಲಸ ಎಲ್ಲ ಮಾಡಿಕೊಟ್ಟಿಲ್ಲ ಅಂದಿದ್ರೆ ನಂಗೆ ಎಷ್ಟು ಕಷ್ಟ ಆಗೋಗಿರೋದು ಅಂತ ಯಾವಾಗಲೂ ಯೋಚನೆ ಮಾಡೋದು ನಾನು. ಹಂಗ ಲೈಫಲ್ಲೇ ಮಾಡಿರಲಿಲ್ಲ ಅಲ್ವಾ ನೀನು ಇವೆಲ್ಲನೂ? ಇವಾಗಲೇ ಮಾಡ್ತಿರೋದು ನೋಡಿ. ಹಂಗೆ ಲೈಫ್ ಹೆಂಗೆ ಬದಲಾಯಿಸತ್ತೆ. ನಾನು ಅಷ್ಟೇ ಲೈಫಲ್ಲೇ ಕಾಫಿ ಮಾಡ್ತಿರ್ಲಿಲ್ಲ. ನಿನ್ನ ಮದುವೆ ಆದಮೇಲೆ ಇಷ್ಟೊಂದು ಕಾಫಿ ಮಾಡ್ತಾ ಇರೋದು. ನೋಡು, ನೀನು ನನ್ನಿಂದ ಏನು ಕಲಿತೆ? ಪಾತ್ರೆ ತೊಳೆಯೋದು ಕಲಿತೆ. ಇದು ಸಂಬಳ ಕಮ್ಮಿ, ಸಂಬಳ ಜಾಸ್ತಿ ಕಾಫಿ ಮಾಡೋದು. ಚೆನ್ನಾಗಿ ಮಲಗಿದ್ದು ಇವಾಗ ಎದ್ದು ಬರ್ತಾ ಇದ್ದೀನಿ. ಆವಾಗಲೇ ಹೇಳ್ತಾ ಇದ್ನಲ್ಲ, ಇವತ್ತು ವೀಕೆಂಡು ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದೀನಿ ಅಂತ. ಸದ್ಯ ಟೈಮ್ ಆಯಿತು ಅಂತೂ ಮಲ್ಕೊಂಡೆ. ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು 12 ಗಂಟೆಗೆ ಹೋಗಿ ಮಲ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆ ಓನರ್ ಬಂದರು. ಅವರು ಪಾಪ ಬೇರೆ ಕಡೆ ಇರೋದು. ಯಾವಾಗಲಾದ್ರು ಹಿಂಗೆ ಟೈಮ್ ಆದಾಗ ವೀಕೆಂಡ್ಸಲ್ಲಿ ಬರ್ತಾ ಇರ್ತಾರೆ. ಬಂದಾಗ ಮಾತಾಡಿಸ್ಕೊಂಡು ಹೋಗ್ತಾರೆ. ಮಾತಾಡ್ಸೋಕ್ಕೆ ಅಂತ ಬಂದ್ರೆ ಅವ್ರ ಹತ್ರ ಒಂದು 5-10 ನಿಮಿಷ ಮಾತಾಡಿದ್ವಾ. ಆಮೇಲೆ ಮನು ಇದ್ದವರು ಟೈಮೇ ಆಯ್ತು, ಇನ್ನೇನು ಒಟ್ಟಿಗೆ ಊಟ ಮಾಡ್ಬಿಟ್ಟು ಮಲ್ಕೊಬಿಡು, ಎದ್ದೋಗಿ ಅಡುಗೆ ಮಾಡು, ಈಗ ಹೋಗಿ ಮಲ್ಕೊಂಡ್ರೆ ಮತ್ತೆ ಸರಿ ಅರ್ಧಂಬರ್ಧ ನಿದ್ದೆ ಆಗತ್ತೆ ಅಂದರು. ಬಂದು ಹೆಲ್ಪ್ ಮಾಡಿದ್ರು. ಇಬ್ರು ಸೇರ್ಕೊಂಡು ಅಡುಗೆ ಮಾಡಿದ್ವಿ. ಹಾಯ್ ರಜಾ, ಮಾತಾಡ್ತಾ ಇದ್ದೀಯ, ಸುಮ್ಮನೆ ಇದೆಯಾ? ಏನು ನೋಡ್ತಾ ಇದ್ದೀನಿ ಅಷ್ಟೇ. ಏನೋ ಮಾತಾಡ್ತಿದ್ದೀಯಾ, ಅದನ್ನ ನಾವು ನೋಡ್ಕೊಂಡು ಎಂಜಾಯ್ ಮಾಡ್ತೀವಿ ಅಷ್ಟೇ. ನೀನು ನೋಡಿ ಎಂಜಾಯ್ ಮಾಡೋದೇ ನಮ್ಗೊಂದು ಖುಷಿ. ನನ್ನನ್ನು ನೋಡಿ. ಹೌದು, ನೋಡ್ರಪ್ಪ, ನಾವು ಒಂಥರ ಎಂಟರ್ಟೈನ್ಮೆಂಟ್ ಪೀಸ್ ಆಗಿ ಹೋಗ್ಬಿಟ್ಟಿದ್ದೀವಿ ಅವರಿಗೆ. ಎಲ್ಲರೂ ಮನೆಯಲ್ಲೂ ಅದು ಒಂಥರ ಎಂಟರ್ಟೈನ್ಮೆಂಟ್ ಪೀಸ್. ಹಂಗನ್ಬಿಟ್ಟ? ಹೌದೌದು. ಹೌದಾ? ನಿಮ್ಮ ಮನೇಲೂ ಹಂಗೆ ಮಾಡ್ತಾರ? ನಿಮ್ಮ ಹಸ್ಬೆಂಡ್ಗಳು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಪೀಸ್ ಕಳ್ತಾರ? ತಗೊಂಡ್ರೆ ಬಿಡ್ತೀರಾ ನೀವು? ನನ್ನಂತ ಸಾಧು ಪ್ರಾಣಿಯಾಗಿರೋದಕ್ಕೆ ಬಿಟ್ಟಿದ್ದೀನಿ ಸುಮ್ಮನೆ. ಅದು ಸುಳ್ಳು, ಅದು ಎಲ್ಲ ಸುಳ್ಳು. ಸಾಧು ಪ್ರಾಣಿ ಅವೆಲ್ಲ ಸುಳ್ಳು. ಅದು ಎಲ್ಲೂ ಹುಡುಕಿದ್ರು ಸಿಗಲ್ಲ, ಡಿಕ್ಷನರಿಲೂ ಇಲ್ಲ. ಅದು ನಿಜ. ನಮ್ಮಿಬ್ಬರಲ್ಲಿ ನೋಡೋಕ್ಕೆ ಆ್ಯಕ್ಚುಲ್ ಆಗಿ ರಫ್ ಆಗಿ ಕಾಣೋದು ಮನು, ಸಾಫ್ಟ್ ಆಗಿ ಕಾಣಿಸೋದು ನಾನು. ಬಟ್ ರಿಯಾಲಿಟಿ ಅದರ್ ವೇ ರೌಂಡು. ಅವ್ರು ಆ್ಯಕ್ಚುಲಿ ಸಾಫ್ಟು, ವಾಯ್ಸ್ ಜೋರು ಅಷ್ಟೇ ಸಾಫ್ಟು, ನಾವು ಸ್ವಲ್ಪ ರೆಬಲ್ಲು. ಸಿಟ್ಟು ಅವ್ರಿಗೂ ಬರುತ್ತೆ ಸಿಟ್ಟು, ಬಟ್ ಅದು ನನ್ನ ಹತ್ರ ಅಷ್ಟೇ, ಬೇರೆಯವ್ರ ಹತ್ರ ಅಲ್ಲ. ಹೌದೌದೌದು. ಪೇಷನ್ಸ್ ಮ್ಯಾನ್. ಅಯ್ಯಪ್ಪ, ಪೇಷನ್ಸ್ ಅನ್ನೋದು ನಮ್ಮ ನೆತ್ತಿ ಮೇಲೆ ಇದೆ. ಅವ್ರು ಸಿಟ್ಟು ಬಂದರೆ ಒಂದೇ ವರ್ಡು ಮಾತಾಡ್ಬಿಟ್ಟು ಸುಮ್ಮನಾಗ್ತಾರೆ. ನಮ್ಗೆ ಹಂಗಲ್ಲ, ಸಿಟ್ಟು ಬಂದರೆ ಕ್ಯಾಸೆಟ್ ಓಡ್ತಾನೆ ಇರುತ್ತೆ. ಇರಿಟೇಟ್ ಆಗಿ ಎದ್ದೋಗ್ಬಿಡ್ಬೇಕು ಅವ್ರು, ಯಾಕಾದ್ರು ಸಿಟ್ಟು ಬರ್ಸೋದಪ್ಪ ಇವಳಿಗೆ ಅಂತ.
ನಿಜ ಹೆಂಗ್ ಬರ್ತಿದ್ದೆ ಏನು ಹೇಳ್ತದೆ ಅದೇ ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ಬಿಟ್ಟು ತಿಂದ್ಬಿಟ್ಟು ಹೋಗಿ ಮಲ್ಕೊಂಡವಳು ಎಷ್ಟು ಗಂಟೆ 2 ಗಂಟೆನ ಮಲ್ಕೊಂಡಿದ್ದು 2 ಗಂಟೆಲೇನೋ ಮಲ್ಕೊಂಡೆ ಅದರಲ್ಲೂ ಅರ್ಧ ಮಧ್ಯದಲ್ಲಿ ಇದ್ದನಲ್ಲ ಫೋನ್ ಯಾವತ್ತೂ ನಮ್ಗೆ ನಿದ್ದೆ ಮಾಡೋದಿಲ್ಲ ಅಲ್ಲ ಅದು ನಾನೇ ಸೈಲೆಂಟ್ ಹಾಕ್ಲಿಲ್ಲ ಅಮೆಝಾನ್ ಡೆಲಿವರಿ ಬ್ಯಾಲೆನ್ಸ್ ಇತ್ತು ಮೆಸೇಜ್ ಬಂದಿತ್ತಲ್ಲ ಮತ್ತೆ ಅವ್ರು ತಗೊಂಡು ವಾಪಸ್ ಹೋಗ್ತಾರೆ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಹಂಗಾಗಿ ಸೈಲೆಂಟ್ ಹಾಕ್ಲಿಲ್ಲ ಒಂದು 2:45ಗೇನೋ ಅದು ಅಮೆಝಾನ್ ಡೆಲಿವರಿ ಬಂತು ಪ್ರೋಟೀನ್ ಪೌಡ್ರನ್ನ ನಾನು ಅಮೆಝಾನಲ್ಲಿ ತರಿಸ್ತೀನಿ ಯಾಕೆಂದರೆ ಅದು ನನಗೆ ಒಂದು ಡಬ್ಬ ತರಿಸಿದ್ರೆ ಬರೀ 3.5 days ಅಷ್ಟೇ ಬರೋದು 200 grams ಅಂಗಡಿಗೆ ಹೋದ್ರೆ ಇಲ್ಲಿ ಯಾವುದೇ ಅಂಗಡಿಗೆ ಹೋದ್ರೂ MRP ತಗೊಂತಾರೆ ಇಲ್ಲಾಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 10% ಡಿಸ್ಕೌಂಟ್ ಕೊಡ್ತಾರಾ ಅಷ್ಟೇ ಸ್ವಲ್ಪ ಅಮೆಝಾನಲ್ಲಿ ಜಾಸ್ತಿ ಸಿಗುತ್ತೆ ಒಂದು 30% 35% ವೇರಿ ಆಗ್ತಾ ಇರುತ್ತೆ ಅದಕ್ಕೆ ನಾನು ಒಂದೊಂದ್ಸರಿ ಒಂದು 4 ಡಬ್ಬ ಆರ್ಡ್ರ್ ಮಾಡ್ಕೊಬಿಡ್ತೀನಿ ಅದು ಬರೀ 15 ದಿನ ಬರುತ್ತೆ 4 ಡಬ್ಬ ಮಾಡಿದೆ ಇವತ್ತು ಡೆಲಿವರಿ ಮೆಸೇಜ್ ಇತ್ತು ಅಂತ ಅದನ್ನ ಇಸ್ಕೊಂಡು ಆಮೇಲೆ 3 ಗಂಟೆಗೆ ಪ್ರಾಪರಾಗಿ ಮಲ್ಕೊಂಡವಳು ಇವಾಗ ಎದ್ದು ಬರ್ತಾ ಇದ್ದೀನಿ 5 ಕಾಲಲ್ಲಿ ವಾಯ್ಸೇ ಚೇಂಜ್ ಆಗೋಗಿದೆ ಅಲ್ವಾ ಮನು ನಂದು ಎಲ್ಲಾನು ಚೇಂಜ್ ಆಗೋಗಿದೆ ಥರ ಗಂಡು ಮಕ್ಕಳು ವಾಯ್ಸ್ ಬಂದಂಗೆ ಬರ್ತಾ ಇತ್ತು ಅಂತ ಫೀಲ್ ಆಗ್ತಾ ಇದೆ ನನಗೆ ಎಕ್ಸಾಕ್ಟ್ಲಿ ಏನು ಫುಲ್ಲು ತುಂಬ ವಿಚಾರದಲ್ಲಿ ಚೇಂಜ್ ಆಗೋಗ್ಬಿಟ್ಟಿದ್ದೀನಿ ಮನು ಇನ್ನೊಂದು ಹೇಳ್ತಾರೆ ಏನು ಮನು ನೀನು ಹೇಳೋದು ಫಿಸಿಕಲ್ ಚೇಂಜಸ್ ಹೆಂಗೆ ಅಂದ್ರೆ ಮುಂಜುದು ಮೂಗಿದೆಯಲ್ಲ ಹಿಂಗ್ ಅರ್ಧ ಕಿಲೋಮೀಟ್ರು ಹಿಂಗ್ 1 ಕಿಲೋಮೀಟ್ರ್ ಉದ್ದಾಗ್ಬಿಟ್ಟೈತಿ ನಾನು ನನಗೆ ಕ್ಯಾಮ್ರಾ ಫೇಸ್ ಮಾಡ್ದಂಗೆ ಮಾಡ್ಬಿಡ್ತೀಯ ನೀನು ಮೊದಲೇ ನನ್ನ ಮೂಗು ಸ್ವಲ್ಪ ಈ ಪೋರ್ಷನ್ ದಪ್ಪ ಯೂಶ್ವಲಿ ಪ್ರೆಗ್ನೆಂಟ್ ಇರೋ ಮ್ಯಾಕ್ಸಿಮಮ್ ಜನಕ್ಕೆ ಇದಾಗತ್ತೆ ಅನ್ಕೊಂತೀನಿ ಮೂಗು ಚೇಂಜಸ್ಸು ನನಗೆ ಹಿಂಗೆ ಅಗ್ಳ ಹಿಂಗೆ ಉದ್ದ ಎಲ್ಲ ಆಗ್ಬಿಟ್ಟೈತೆ ಅದಕ್ಕೆ ಮನು ಯಾವಾಗಲೂ ಒಂದು ಆ್ಯಕ್ಷನ್ ಮಾಡ್ತಾರೆ ಏನಾದರೂ ಡಲ್ಲ ಕೂತಿದ್ರೆ ಬಂದ್ಬಿಟ್ಟು ಹಿಂಗೆ ಅಂದಕ್ಕೆ ನನ್ನ ನಗು ಬಂದ್ಬಿಡತ್ತೆ ಚಿಯರ್ ಅಪ್ ಮಾಡೋ ಥರ ಹಿಂಗೆ ತೋರಿಸ್ತಾರೆ ನನ್ನ ತೋರ್ಸೋಕ್ಕೆ ಲೆಫ್ಟ್ ಹ್ಯಾಂಡ್ ಬ್ಯುಸಿ ಇದೆ ಹೇಳ್ತಾ ಇರ್ತಾರೆ ನಿಂದು ರೋಡು ಅಗ್ಳ ಉದ್ದ ಎಲ್ಲ ಆಗೋಗಿದೆ ಮಂಜು ಎಂತರ 6 ways ಅಲ್ವಾ ಹೇಳೋದು ನೀನು 6 lanes ರೋಡ್ ಆಗೋಗಿದೆ ನಿನ್ನ ಮೂಗು ಅಂತ ಹೋಗ್ಬೇಕು ಬಟ್ಟೆ ಮೊನ್ನೆ ತಂದಾಕಿರೋದು ಫೋಲ್ಡ್ ಮಾಡೇ ಇಲ್ಲ ಇವಾಗ ಫೋಲ್ಡ್ ಮಾಡಿ ಎತ್ತಿಡಬೇಕು ಸಡನ್ನಾಗಿ ಪೊಟ್ಯಾಟೊ ಚಿಪ್ಸ್ ತಿನ್ನಬೇಕು ಅನ್ನಿಸ್ತೈತೆ ನನಗೆ ನನ್ನ ಪೊಟ್ಯಾಟೊ ಬಂದು ಅಲ್ವಾ ಪೊಟ್ಯಾಟೊ ಚಿಪ್ಸ್ ಹೇಳಿದ್ದು ನಾನು ಪೊಟ್ಯಾಟೊ ಅಲ್ಲ ನೋಡಪ್ಪಿ ಬೇಕಾದ್ರೆ ಹೇಳು ಪೊಟ್ಯಾಟೊ ಚಿಪ್ಸ್ದು ಕವರ್ ತರ್ತೀನಿ ಪೊಟ್ಯಾಟೊ ಐತೆ ಬೇಯಿಸು ಉಪ್ಪು ಖಾರ ಹಾಕು ಚಿಪ್ ಪ್ಯಾಕೆಟ್ ಅಲ್ಲಿ ಹಾಕೊಂಡು ತಿನ್ನು ಅವರು ಪೊಟ್ಯಾಟೊಲ್ಲೇ ತಾನೇ ಮಾಡೋದು ಅದನ್ನು ತರಕಾರಿ ತಿನ್ನು ಅಂತೀಯ ತರಕಾರಿ ಕೇಳಿದ್ರೆ ತಂದು ಕೊಡಲ್ಲ ಕರೆಕ್ಟ್ ನಾವು ನಮ್ಮನೇಲಿ ಸಿಗೋ ತರಕಾರಿ ತಿನ್ನು ಅಂಗಡಿಲಿ ಸಿಗೋ ತರಕಾರಿ ಅಲ್ಲ ನಮ್ಮನೇಲಿ ಏನು ಬೆಳೆದಿದ್ದೀವಿ ಅದನ್ನು ಅಂಗಡಿಯಿಂದನೇ ತಾನೇ ತಂದಿರೋದು ಏನಾದ್ರು ಪಕ್ಕ ಇರೋ ಅಂಗಡಿಲಿ ತಗೊಂಡು ಬಾ ಅಂತ ಹೇಳ್ತಾ ಇದ್ದೀನಿ ಚಾನ್ಸೇ ಇಲ್ಲ ನೋ ವೇ ಹೀಗೆ ಕುಯ್ಕೊಂಡು ಏನೋ ಬಂತು ಯೂಟ್ಯೂಬಲ್ಲಿ ಯಾರೋ ಚಿಪ್ಸ್ ತಿಂತಾಯಿದ್ರು ಅದು ನೋಡ್ಬಿಟ್ಟು ನನಗೆ ತಿನ್ನಂಗಾಯ್ತು ಅದನ್ನೇ ಸುಮ್ಮನೆ ಹೌದು ಹಂಗ ನಿನಗೆ ಚಿಕನ್ ಅಂಗಡಿ ಮುಂದೆ ಕೂರಿಸ್ಬಿಟ್ಟು ಬೇಳೆ ಸಾಂಬಾರು ಅನ್ನ ಹಾಕ್ಕೊಟ್ಬಿಟ್ರೆ ನೀನು ಅದನ್ನ ನೋಡ್ಕೊಂಡು ಅಬ್ಬೆ ಅಂದಟ್ಕೆ ಚಿಕನ್ ತಿಂದಂಗೆ ಒಂದು ವಾರದಿಂದ ಸುಮಾರು ತಿಂಗಳೇ ಆಗೋಯ್ತು ಅಲ್ವಾ ಸಾಟರ್ಡೆ ಮನು ಯಾರು ನೋಡು ಅನ್ನೋನ್ ಕಾಲರು ಓಕೆ ಇಲ್ಲ ರೀ ಬೇಡ ರೀ ಎತ್ತು ಬೇಡಪ್ಪ ಇಲ್ಲ ಇಲ್ಲ ನೀವು 25 crores ಕೊಡ್ತೀನಿ ಅಂದ್ರೂ ನನಗೆ ಬೇಡ ನನಗೆ ಆಗಲ್ಲ ನನ್ನ ಕೈನಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅದಕ್ಕೆ ಇನ್ನೊಂದು ಸೆಪ್ರೇಟ್ 3 BHK ಮನೆ ಮಾಡಬೇಕಾಗತ್ತೆ ಪ್ಲೀಸ್ ಸಾರಿ ಬೇಡ ಅದು ತುಂಬ ದೊಡ್ಡ ಅಮೌಂಟ್ ಬೇಡ ಥ್ಯಾಂಕ್ ಯು ಕಟ್ಟೆ ಮಾಡ್ಬಿಟ್ರು ನೀನು ಬೇಡ ಅಂದಕ್ಕೆ ಯಾರೋ ಫೋನ್ ಮಾಡಿ ನೀನು ತಗೋಕೊಡ್ತೀನಿ ಅಂತಾರೆ ನಿಂಗೆ ಇಷ್ಟ ಇಲ್ಲ ನನಗೆ ಬೇಡ ಹೋಗ್ಲಿ ಬಿಡು ಡೈವರ್ಟ್ ಮಾಡಬೇಡ ಒಂದೇ ಒಂದು ಬೈಟು ಮನು ಏನು ಚಿಪ್ಸು ಇಲ್ಲ ಎಷ್ಟು ಒಳ್ಳೆ ಫಿಶ್ ತಂದಿದ್ದೀನಿ ಚೆನ್ನಾಗಿ ಹುಡುಕಿ ತಂದಿದ್ದೀನಿ ಫಿಶ್ ಮಾಡ್ಕೊಂಡು ತಿನ್ನು ಒಳ್ಳೆ ಪ್ರೋಟೀನು ಗುಡ್ ಫಾರ್ ಹೆಲ್ತ್ ಕಾರ್ಬೋಹೈಡ್ರೇಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಕಾಪ್ಸ್ ಅದಕ್ಕೆ ರೈಸ್ ತಿನ್ನು ಅದು ಸಾಕು ರೈಸಲ್ಲಿ ಸಿಗೋ ಕಾರ್ಬೇ ಸಾಕು ಫಸ್ಟ್ ಟೈಮ್ ಅಲ್ವಾ ನಾನು ಕೇಳ್ತಾ ಇರೋದು ಇದು ಇಲ್ಲ ಬೇಜಾನ್ ಕೇಳ್ಬಿಟ್ಟಿದ್ಯಾ ಅಲ್ಲ ಬೇಜಾನ್ ಕೇಳಿದ್ದೀನಿ ಚಿಪ್ಸ್ ಕೇಳಿಲ್ವಲ್ಲ ಯಾವತ್ತೂ ಇವತ್ತೇ ಫಸ್ಟ್ ಕೇಳ್ತಾ ಇರೋದು ನೀನು ಪಾನಿಪುರಿ ಅಂದರೆ 2 ಸರಿ ತಿಂದಿದ್ಯಾ ಆಲ್ರೆಡಿ ಇನ್ನು ನಾನು ಏನು ತಂದ್ಕೊಡಲ್ಲ ಇರೋದನ್ನ ತಿನ್ನು ಪಾನಿಪುರಿ ಪ್ರಾಮಿಸ್ ಮಾಡಿದ್ದೀನಿ ತಾನೇ ಏನಂತ ಫಸ್ಟ್ ಟೈಮು ಮಾಡಿದ್ದೆ ಹಂಗನ್ಬಿಟ್ಟು ಸೆಕೆಂಡ್ ಟೈಮು ತರ್ಸ್ಕೊಂಡಿದ್ದೆ ಡೆಲಿವರಿ ಆಗೋ ತನಕ ತಿನ್ನಲ್ಲ ಅಂತ ಹೇಳಿದ್ದೀನಿ ಚಿಪ್ಸ್ಗೆ ನಾನು ಏನೂ ಹೇಳಿರಲಿಲ್ಲ ನನಗೆ ಯಾವುದೂ ಇಲ್ಲ ನೋ ಸುಮ್ಮನೆ ಹೋಗು ಎಕ್ಸರ್ಸೈಸ್ ಮಾಡಬೇಕು ನೀನು ಹೋಗಲ್ಲಿ ಕಾಫಿ ಮಾಡ್ಕೊಂಬ
ಆ ಡಾಕ್ಟ್ರು ನಿನಗೇನು ಡಯಟ್ ಹೇಳಲ್ವಲ್ಲ ಅನ್ನೋದೇ ನನಗೆ ಇರೋದು ಸಿಟ್ಟು. ನಾವು ಪೊಟ್ಯಾಟೊ ಚಿಪ್ಸ್ ತಿನ್ನಬೇಕು ಅಂದರೆ ನಮ್ಮ ಯಜಮಾನ್ರು ನಮಗೆ ಬಾಳೆಹಣ್ಣು ಒಳಗಡೆಗೆ ಯೋಗಟ್ ಹಾಕ್ಬಿಟ್ಟು ಮಿಕ್ಸ್ ಹೊಡೆದ್ಬಿಟ್ಟು ಕೊಟ್ಟವ್ರೆ, ಕುತ್ಕೊಂಡು ತಿನ್ನು ಬನಾನಾ ಚಿಪ್ಸು ಅಂತ. ಅದು ಚಿಪ್ಸ್ ಹ್ಯಾಪಿ ಆಯಿಲ್ ಫ್ರೈ ಆದರೆ ಚಿಪ್ಸ್ ಆಗ್ತೈತೆ. ಅದು ಚಿಪ್ಸ್ ಆಗಕ್ಕೆ ಮುಂಚೆ ಕೊಟ್ಟಿದ್ದೀನಿ ನನಗೆ. ಮುಂಚೆ ಕೊಟ್ಟಿದ್ದೀಯಾ? ಇದು ಚಾಕೋ ಚಿಪ್ ಬರುತ್ತಲ್ಲ ಆ ಥರ ಬನಾನಾ ಯೋಗರ್ಟ್ ಚಿಪ್ಪು ಏನೋ ಅನ್ಕೋಬೇಕು. ಚಿಪ್ ಶೇಪಲ್ಲಿ ಕಟ್ ಮಾಡೋರಲ್ಲ, ನಾವು ಚಿಪ್ ಅನ್ಕೊಂಡು ತಿನ್ನೋದು. ನೋಡೋದ್ರೊಳಗೆ ಇದು ಚಿಪ್ಸ್ ಏನು ಬರೀ ಉಪ್ಪು ಖಾರ ಹಾಕಿರ್ತಾರೆ. ನಾನು ಇದರಲ್ಲಿ ಬ್ಲೂಬೆರಿ ಹಾಕ್ಬಿಟ್ಟು ಕೊಟ್ಟಿದ್ದೆ, ಬ್ಲೂಬೆರಿ ಚಿಪ್ಸ್. ಗಾಡ್ ಥ್ಯಾಂಕ್ ಯು ಸೋ ಮಚ್. ಚುಪ್ ಅನ್ಕೊಂಡು ಈಗ ಚಿಪ್ ತಿನ್ನು ಅಂತ ಕೊಟ್ಟವ್ರೆ. The next morning. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ, ಸ್ವಲ್ಪ ಕೆಲಸ ಇದೆ ಮನುಗೆ, ಅದನ್ನು ಮುಗಿಸ್ಕೊಂಡು ಅಲ್ಲೇ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಅಂದರೆ ಎವ್ರಿ ಸಂಡೇನೇ ನಾನು ಫ್ರೂಟ್ಸ್ ಒಂದು ವಾರಕ್ಕಾಗೋಷ್ಟು ತಂದಿಟ್ಕೊಬಿಡ್ತೀನಿ. ಸೊ ಸಂಡೇಸ್ ಹೋಗ್ತೀವಿ, ಪುನಃ ಇನ್ನೇನು ಹೋಗೋದಂತ ಒಟ್ಟಿಗೆ ಅದನ್ನು ಮುಗಿಸ್ಕೊಂಡು ತೊಗೊಂಡು ಬಂದ್ಬಿಡೋಣ ಅಂದ್ಕೊಂಡು ಹೊರಟಿದ್ದೀವಿ. ಮಾರ್ನಿಂಗ್ ರೊಟೀನ್ ಎಲ್ಲ ಮುಗೀತು. ಇವತ್ತು ಕುಕ್ಕಿಂಗ್ ಎಲ್ಲ ಏನಿಲ್ಲ, ಸಾಂಬಾರಿದೆ, ಜಸ್ಟ್ ಒಂದು ಪಲ್ಯ ಸಾಂಬಾರು ಅಂತೀನಿ, ರೈಸ್ ಮಾಡ್ಕೋಬೇಕಷ್ಟೇ. ಇಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿರೋ ಬೆಳಗ್ಗೆ ಎಲೆಕ್ಟ್ರಿಷಿಯನ್ ಬಂದಿದ್ರು ಮನೆಗೆ. ಇದೊಂದು ಟ್ಯೂಬ್ ಲೈಟ್ ವರ್ಕೇ ಆಗಲ್ಲ ಅಂತ ಹೇಳ್ತಾ ಇದ್ನಾ. ನಿನ್ನೆ ಓನರ್ ಬಂದಿದ್ರು ಏನೋ ಕೆಲಸಕ್ಕೆ. ಸೊ ಅದು ಮತ್ತು ಫ್ಯಾನ್ಗಳು ನಮ್ಮದು, ನಾವು ಈ ಮನೆಗೆ ಬಂದಾಗಲಿಂದ ಫ್ಯಾನ್ಸ್ಗಳು ಯೂಸೇ ಮಾಡಿರಲಿಲ್ಲ, ಅಂದರೆ ಶೆಕೆನೇ ಇರಲಿಲ್ವಲ್ಲ. ನೋಡಿದ್ರೆ ಲಿವಿಂಗ್ ಹಾಲಲ್ಲಿರೋದು ಮತ್ತು ನಮ್ಮ ಮಲ್ಕೊಳ್ಳೋ ಬೆಡ್ರೂಮ್ದು 5th ಸ್ಪೀಡಿಗೆ ಹಾಕಿದ್ರೆ ಮಾತ್ರ ರನ್ ಆಗುತ್ತೆ, 1 to 4 ರನ್ನೇ ಆಗ್ತಿರ್ಲಿಲ್ಲ. ಅದು ನಾವು ಇಷ್ಟು ದಿನ ಯೂಸೇ ಮಾಡಿರಲಿಲ್ವಲ್ಲ. ಸೊ ಅದಕ್ಕೆ ನೆನ್ನೆ ಓನರ್ ಬಂದು ಓಕೆ ಮೇಡಮ್ ಎಲ್ಲನೂ ಬದಲಾಯಿಸ್ತೀನಿ ಅಂತ ಅಂದ್ಬಿಟ್ಟು ಅದು ಬದಲಾಯಿಸೋಕ್ಕೆ ಎಲೆಕ್ಟ್ರಿಷಿಯನ್ ಕರೆದಿದ್ದಾರಲ್ಲ ಅಂತ ಟ್ಯೂಬ್ಲೈಟ್ ತೋರಿಸಿದ್ರೆ ಅದಕ್ಕೆ ಇನ್ನೆಷ್ಟು ಇರಬೇಕು ಕೊಬ್ಬು. ಆಲೇ ಒಂದು 10 ಡೇಸಿಂದ ಆನ್ ಆಗ್ತಿರ್ಲಿಲ್ಲ ಅಲ್ಲ ಮನು? ಡೈಲಿ ಆನ್ ಮಾಡೋವು, ಅದು ಆನ್ ಆಗಿಲ್ಲ ಆದ್ರೂ ಮನು ಆನ್ ಮಾಡಿ ಬಿಟ್ಟಿರೋರು. ನೆನ್ನೆ ಅವ್ರು ಬಂದು ಆನ್ ಮಾಡ್ತಿದ್ದಂಗೆ ಆನ್ ಆಗೋಗ್ಬೇಕು. ಆನಲ್ಲೇ ಇತ್ತು, ಅವ್ರು ಬಂದ್ಬಿಟ್ಟು ಹಿಂಗೆ ನೋಡಿದ ತಕ್ಷಣ ಟಪ್ ಅಂತ ಆನ್ ಆಗೋದು. ನೆನ್ನೆನೂ ಸ್ವಿಚ್ ಆನಲ್ಲೇ ಇತ್ತು, ಅವ್ರ ಕಣ್ಣಿಂದ ನೋಡ್ತಿದ್ದಂಗೆ ಆನ್ ಆಗೋಯ್ತಾ. ಅದು ಇನ್ನೆಂಥ ಇರಬೇಕು, ಡ್ರಾಮಾ ಆರ್ಟಿಸ್ಟ್ ನಿಂತರ. ಕೊನೆಗೆ ಅವ್ರು ಅಂದ್ರಿಲ್ಲ, ಅದು ಟ್ಯೂಬ್ಲೈಟ್ ಹೋಗಿದೆ ಅಂದ್ಬಿಟ್ಟು ಹೊಸದು ತಂದು ಹಾಕಿದ್ರು ಟ್ಯೂಬ್ಲೈಟ್. ಫುಲ್ ರೂಮ್ ಈಗ ಬ್ರೈಟಾಗಿ ಕಾಣ್ತಾ ಇದೆ. ನಮಗಂತೂ ಸ್ಪೆಷಲಿ ಈವ್ನಿಂಗ್ ಟೈಮು ನೈಟ್ ಕೆಲಸ ಮಾಡಬೇಕಂದ್ರೆ ಈ ಥರ ಸಿಂಗಲ್ದು ಹಾಕ್ತೀವಲ್ಲ, ಅದು LED ಸಾಕಾಗಲ್ಲ, 2 ಲೈಟ್ ಬೇಕೇ ಬೇಕು. ಅದು ಒಂದು ಫಿಕ್ಸ್ ಆಯಿತು, ಫ್ಯಾನ್ಗಳದೆಲ್ಲ ಫಿಕ್ಸ್ ಆಯಿತು, ಟೆನ್ಷನ್ ಇಲ್ಲ. ಸಮ್ಮರ್ ಸ್ಟಾರ್ಟ್ ಆಯಿತು ನೋಡಿ, ಬಿಸಿಲಿದೆ ಹೊರಗಡೆ, ವಿತೌಟ್ ಫ್ಯಾನ್ ಇನ್ಮೇಲೆ ಇರೋಕ್ಕಾಗಲ್ಲ. ಇನ್ನೊಂದು 2 months ಅಲ್ವಾ ಮನು? 2-3 months. ಈ ಸರಿ ಸಮ್ಮರ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ವಿಂಟರಲ್ಲಿ ಚಳಿನೇ ಇರಲಿಲ್ಲ ಅಂತ ಪರಿ ಹೇಳ್ಕೊಳ್ಳೋವಷ್ಟು. ಯೂಶಲಿ ಮಾರ್ಚಿಗೆ ಸ್ಟಾರ್ಟ್ ಆಗಬೇಕಿತ್ತು, ಇದು ಆಲ್ರೆಡಿ ಫೆಬ್ರವರಿಲೇ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಎಕ್ಸ್ಪೆಕ್ಟೇಷನು ಈ ಸರಿ ಸಮ್ಮರ್ ಹಾರಿಬಲ್ ಆಗಿರತ್ತೆ ಅಂತ. ವಿಂಟರು ಆ್ಯಕ್ಚುಲಿ ಪ್ರತಿ ವರ್ಷ ಇರೋವಷ್ಟು ಗಡಗಡ ಅಂತ ನಡುಗ್ಸೋ ಅಂತ ಚಳಿ ಎಲ್ಲ ಏನಿರಲಿಲ್ಲ. ಆನ್ ಆ್ಯಂಡ್ ಆಫ್ ಇತ್ತು ಚಳಿ, ಒಂದಿನ ಇದ್ದರೆ ಒಂದಿನ ನಾರ್ಮಲ್ ಇರೋದು ಆ ಥರ. ನೋಡೋಣ ಹೆಂಗಿರುತ್ತೆ. ಬಟ್ ತೀರಾ ಬಿಸಿಲಾದರೆ ಕಷ್ಟ ಇಂಥವರಿಗೆ. ನನಗೇನಿಲ್ಲ, ನನಗೆ ಮ್ಯಾನೇಜ್ ಆಗತ್ತೆ. ಹೋಗು ಮತ್ತೆ ಬಟ್ಟೆ ಬದಲಾಯಿಸ್ಕೋಬೇಕು, ಓಡೋಣ. ಯಾಕಪ್ಪ ಸುಸ್ತ್ಕೊಂಡಂಗೆ ನಡೀತಾ ಇದೆಯಾ ಅಲ್ವಾ? ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಡಿಹೈಡ್ರೇಷನ್. ಇಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಅಯ್ಯೋ ಅಂತೂ ನಾನು ಅಪರೂಪಕ್ಕೆ ವೇರ್ ಮಾಡೋ ಫುಟ್ವೇರ್ ಒಳಗಡೆ ಬಿಡ್ತೀನಿ, ಇದನ್ನ ರ್ಯಾಕಲ್ಲಿ ಇಡ್ತೀನಿ. ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿದ್ವಿ, ಇಲ್ಲೇ ಹತ್ರನೇ ಹೋಗಿದ್ದು. ಹಾಗಾಗಿ ಫ್ರೂಟ್ಸ್ ಎಲ್ಲ ತಗೊಂಡು ಬಂದ್ವಾ. ಕೆಲವೊಂದು ಫ್ರೂಟ್ಸು ಸೀಸ್ನಲ್ ಫ್ರೂಟ್ಸು, ವಿಂಟರಲ್ಲಿ ಬರೋದೆಲ್ಲ ಇವಾಗ ಬರ್ತಾ ಇಲ್ಲ. ಒಂದು ಆರೆಂಜ್ ಬರುತ್ತೆ, ಫುಲ್ ಆರೆಂಜ್ ಕಲರೇ ಇರುತ್ತೆ. ಅದು ಹೈಬ್ರಿಡ್ ಅಲ್ಲ, ಅದು ಅದು ಚೆನ್ನಾಗಿರುತ್ತೆ ಸ್ವೀಟಾಗಿ. ಇದು ಇವತ್ತು ನಾಟಿ ಆರೆಂಜ್ ತಂದಿರೋದು, ಇದು ಲೈಟಾಗಿ ಉಳಿರೋ. ಟೈಮ್ ಆಯಿತು ಇವಾಗ 12:40. ಏನಪ್ಪ ಪ್ರೋಗ್ರಾಮು ಪಚ್ಚು? ಅಷ್ಟೇ, ನಾನು ಮಲ್ಗು, ಅದೇ ಇಂಪಾರ್ಟೆಂಟ್ ಲೈಫಲ್ಲಿ. ಕಷ್ಟಪಡೋದೇ ಅದಕ್ಕೋಸ್ಕರ. ಬಟ್ಟೆ, ಊಟ, ನಿದ್ದೆ. ನಾನು ಅದೇ ಮಾಡೋದು. ಹೋಗಿ ಮಲಗಿದೆದ್ದು ಬಂದು ಆಮೇಲೆ ಊಟ ಮಾಡ್ತೀನಿ. ಯಾವಾಗಲೂ ಅದನ್ನೇ ಯೋಚನೆ ಮಾಡೋದು, ಊಟ ಮಾಡು ನಿದ್ದೆ ಮಾಡು, ಊಟ ಮಾಡು ನಿದ್ದೆ ಮಾಡು. ಏನೋ ಫಾಲೋ ಮೀ ಅನ್ನೋ ಥರ ಹೇಳ್ತಾ ಇದ್ದೀಯಾ? ಓಕೆ, ಮಲ್ಕೊಳ್ಳಿ. ಅದು ಸ್ವಲ್ಪ ನಮಗೆ ಬೆಡ್ ಸ್ಪ್ರೆಡ್ ಎಲ್ಲ ಒಂಚೂರು ಕೊಡ್ವಿ, ನಾವು ಬರ್ತೀವಿ ಆಮೇಲೆ.
ಸಂಡೇ ವೈಬು ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮೊದಲೇ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿದ್ರು. ಘಮ ಘಮ ಅಂತ ಇದೆ. ಅದು ಸಾಂಬ್ರಾಣಿ ಸ್ಟಿಕ್ ಹಚ್ಚಿದ್ದಾರಲ್ಲ ಅದು. ಮೊದಲೆಲ್ಲ ನನಗೆ ಬಿಗಿನಿಂಗಲ್ಲಿ ಅದ್ರದ್ದು ಸ್ಮೆಲ್ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಗಂಧ ಕಡ್ಡಿನೂ ಹಚ್ಚೋದು ಬಿಟ್ಬಿಟ್ಟಿದ್ದೋ ನಮ್ಮ ಮನೆಯಲ್ಲಿ. ಈಗೆಲ್ಲ ಒಂದು ತಿಂಗಳಿಂದ ಅದನ್ನೆಲ್ಲ ಹಚ್ತಾ ಇರೋದು. ಇವಾಗ ಏನು ಅನ್ಸಲ್ಲ, ಆರಾಮಾಗಿರುತ್ತೆ. ಸ್ಟಾರ್ಟಿಂಗ್ ಅದು ಹಚ್ಬಿಟ್ರೆ ಸಫೋಕೇಶನ್ ಸ್ಟಾರ್ಟ್ ಆಗೋಗೋದು. ನನಗೆ ಓಡ್ಬಿಡಿವೆ ಹೊರಗಡೆಗೆ. ಮನು ಮ್ಯಾಚಿಂಗ್ ನೀನೇನು ಯಾವಾಗನೂ ನಾನು ಯಾವ್ದು ಹಾಕಂತೀನಿ ಅಂತ ಹುಡ್ಕೊಂಡು ಹಾಕಂತೀಯಲ್ಲ ನೀನು. ಹಾಂ, ಹೊರಗಡೆ ಹೋದ್ರೂ ಮ್ಯಾಚ್ ಮಾಡ್ತೀಯ, ಮನೇಲಿದ್ರೂ ಮ್ಯಾಚ್ ಮಾಡ್ತೀಯ. ನಾನು ನೋಡೇ ಇಲ್ಲ, ನಾನು ನೋಟಿಸೇ ಮಾಡಿಲ್ಲ ನೀನು ಯಾವ ಕಲರ್ ಹಾಕಿದೀಯ. ಅದೇ ಯೂನಿಫಾರ್ಮ್ ಥರ ಹಾಕೊಳ್ಳೋದು ಯಾವಾಗೂ. ಸೊ ಈಗೀತಿ ಈ ವಾರ ಪೂರ್ತಿ ಕೆಲಸದವ್ರು ಬಂದಿರಲಿಲ್ಲ, ಅವ್ರಿಗೇನೋ ಹುಷಾರಿರಲಿಲ್ಲ ಅಂದ್ಬಿಟ್ಟು ಇವತ್ತು ಬಂದಮೇಲೆ ಡೀಪ್ ಕ್ಲೀನ್ ಮಾಡಿಸ್ದೆ ಮನೆ ಎಲ್ಲ ಫುಲ್ಲು. ಹಾಗೆ ಫುಲ್ಲು ಫ್ರೆಶ್ ಫೀಲ್ ಆಗ್ತಾ ಇದೆ. ನಾನು ಹೇಳ್ದಂಗೆ ಮನೆ ಕೆಲಸ ಎಲ್ಲ ಯಾವುದು ಗಟ್ಟಿ ಕೆಲಸ ಎಲ್ಲ ಯಾವುದು ಮಾಡ್ತಾ ಇಲ್ವಲ್ಲ. ಸೊ ಹಾಗಾಗಿ ಏನಪ್ಪ ಪ್ರೋಗ್ರಾಮು, ನನಗೆ ಏನಾದ್ರೂ ಖಾರ ಈ ಸಂಡೇ ಬಂತು ಅಂದರೆ ಏನಾದರೂ ಖಾರ ತಿನ್ನಬೇಕು ಅನ್ಸುತ್ತೆ. ಇಷ್ಟೊತ್ತಾಯಿತು ಅಂದರೆ ಮೆಣಸಿನ್ಕಾಯಿ ಅಲ್ಲ, ಚಿಲ್ಲಿ ಪೌಡ್ರು ಅಲ್ಲ, ಪೆಪ್ಪರ್ ಪೌಡ್ರು ಅಲ್ಲ, ಅದು ಹಾಕಿ ಮಾಡಿರೋ ಯಾವುದಾದ್ರೂ ಒಂದು ಇದು ರೆಸಿಪಿ. ನೀನು ಹೊಟ್ಟೆ ಹಸಿತೈತೆ ಅನ್ನ ಹಾಕ್ಕೊಡು ಅಂದರೆ ನಾನು ಅಕ್ಕಿ ಕೊಡೋಕ್ಕಾಗತ್ತಾ? ತಿನ್ಕೊಬಿಡು ಒಳಗಡೆ ಬೇಯತ್ತೆ ಅಂತ. ನನಗೆ ಗೊತ್ತು ಅವ್ರು ಅದೇ ಡೈಲಾಗ್ಗಳು ಹೊಡಿತಾರೆ. ಹೋಗಿ ಮೆಣಸಿನ್ಕಾಯಿ ತಿನ್ನು, ನೆನ್ನೆ ಆಲೂಗೆಡ್ಡೆ ಚಿಪ್ಸ್ ತಿನ್ನಂಗೆ ಆಗೈತೆ ಅಂದರೆ ಆಲೂಗೆಡ್ಡೆ ಐತಲ್ಲ ಬೇಯಿಸ್ಕೊಂಡು ತಿನ್ನು ಅಂದರು. ಅದಕ್ಕೆ ಹೇಳ್ತಾ ಇರೋದು. ಈಗ ನಾನು ಹೋಗ್ಬಿಟ್ಟು ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಎಲ್ಲಿಗೆ? ಎಲ್ಲೋ ಹೋಯ್ತೀನಿ. ಏನು ತರ್ತೀಯ? ಏನು ತರಲ್ಲ. ಇಲ್ಲಿದ್ರೆ ತಾನೇ ನಿನಗೆ ಪ್ರಾಬ್ಲಮ್ಮು. ಅದಕ್ಕೆ ನಾನೇ ಹೋಗಿ ಎಲ್ಲ ರೌಂಡ್ ಹೊಡ್ಕೊಂಡ್ಬರ್ತೀನಿ. ಎಳ್ನೀರು ಒಂದು ವಾರದಿಂದ ಕೇಳ್ತಾ ಇದ್ದೀನಿ. ನಾಳೆ 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 ಬಾ ಅನ್ನೋ ಥರ ನಾಳೆ ತಂದು ಕೊಡ್ತೀನಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ನೋಡಪ್ಪ, ಮಜ್ಜಿಗೆ ಕೇಳಿದೆ, ಮಜ್ಜಿಗೆ ತಂದು ಕೊಟ್ಟು 3 ವಾರ ಆಯಿತು. 1-2 ಪ್ಯಾಕೆಟ್. ಎಲ್ಲಿ ಫ್ರಿಡ್ಜಲ್ಲಿ ಮಜ್ಜಿಗೆನೇ ಇಲ್ಲ, ಹೋಗಿ ನೋಡಲ್ಲಿ ಖಾಲಿಯಾಗಿದೆ. 3 ವಾರಕ್ಕೆ 5 ಪ್ಯಾಕ್ ಖಾಲಿ ಮಾಡಿದ್ದೆ. 5 ವಾರ ಅಲ್ಲ ಮನು. ಅವಾಗ ಲಾಸ್ಟ್ ಟೈಮ್ ಎಳ್ನೀರು ತಂದು ಕೊಟ್ಟೆ, ಅದನ್ನ ತಂದಿರೋದೇ 4, ಅದನ್ನ 2 ವಾರ ತಗೊಂಡೆ. ಅವಾಗೇನು ಕೆಮ್ಮು ಏನೋ ಆಯ್ತು ಅಂದ್ಬಿಟ್ಟು ಕುಡಿಲಿಲ್ಲ ಅಷ್ಟೇ. ಏನೋ ಒಟ್ಟಿನಲ್ಲಿ ಕಾಯಿ ಆರಿಸಿ ಒಟ್ಟಿನಲ್ಲಿ ನಾವು ನೆಮ್ಮದಿ ಕೂತಿದ್ರೆ ನೀನು ಕೂತ್ಕೊಳಕ್ ಬಿಡಲ್ಲ. ಎದ್ದು ಹೋಗು, ಅತ್ತಗೊಂಬ ಇತ್ತಗೊಂಬ ಅಂತೀವಿ. ಅಷ್ಟೇ ನೀನು ಮಾಡ್ತಾ ಇರೋದು. ತಗಡ್ ಬಾ ಅನ್ಲಿಲ್ಲ ನಾನು, ಕರ್ಕೊಂಡೋಗು ನನ್ನನ್ನ ಅಂತ ಇರೋದು ನಾನು. ಕೊಡು ಒಂದು ಪ್ರೋಟೀನ್ ಬಾರ್ ಆದ್ರೂ ಕೊಡು, 16 ತಿನ್ಕೊಂಡು ಸ್ವಲ್ಪ ಎನರ್ಜಿ ತಗೊಳ್ಳೋಣ. ಹೋಮ್ ಮೇಡ್ ಪ್ರೋಟೀನ್ ಬಾರ್. ಇದು ಹೋಮ್ ಮೇಡ್ ಪ್ರೋಟೀನ್ ಬಾರು, ಪ್ರೋಟೀನ್ ಲಡ್ಡು. ಇದು ನಾನು ಬಾಯೆಲ್ಲ ಸ್ವೀಟ್ ಆಗೋಗುತ್ತೆ. ಈಗ ತಿಂದ್ಮೇಲೆ ಇದ್ದಿದ್ದೂ ಖಾರ ಕ್ರೇವಿಂಗ್ ಜಾಸ್ತಿ ಆಗೋಗುತ್ತೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the